ಚಿನ್ನರಪುರ ಗ್ರಾಮದಲ್ಲಿ. ನಮ್ಮ ಹೆಸರು ಅರುಣ, ನಮ್ಮ ವೈಫ್ ಹೆಸರು ಅರುಣ ಅಂತ ಹೇಳ್ಬಿಟ್ಟು. ಅರುಣ ಅವ್ರಿಗೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು 17ನೇ ತಾರೀಕು ಮಾರ್ನಿಂಗ್ 4:15 ಗಂಟೆಗೆ ಮಾನಸ ಹಾಸ್ಪಿಟಲ್ಗೆ ಹೋಗಿದ್ವಿ. ಮಾನಸ ಹಾಸ್ಪಿಟಲಲ್ಲಿ ಹೊಟ್ಟೆ ನೋವು ಅಂತ ಡಾಕ್ಟರ್ ಎಲ್ಲ ನಿದ್ದೆ ಮಾಡಿದ್ರು. ನಿದ್ದೆ ಮಾಡಿದಾಗ ಅವರೆಲ್ಲ ಎಬ್ಬಿಸ್ಬಿಟ್ಟು ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡ್ವಿ. ಅದು ಕೊಟ್ಟು ವಾಪಸ್ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅವ್ರಿಗೆ ಬಾಡಿ ಎಲ್ಲ ರಿಯಾಕ್ಷನ್ ಆಗುತ್ತೆ. ಅಂದರೆ ಬಾಡಿ ಫುಲ್ ಊತ, ನಾಲ್ಗೇನು 1 to double, ಮನುಷ್ಯ ಎಷ್ಟಿದ್ದಾನೋ ಅಷ್ಟು 1 to double, ನಾಲ್ಗೇನು ಡಬ್ಬಲ್ ಇದಾಗಿತ್ತು. ಮತ್ತು ಡಾಕ್ಟ್ರು ಬಂದರು, ಡಾಕ್ಟ್ರು ಮಲಗಿದ್ರು. ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ನರ್ಸು ಮಲ್ಕೊಬಿಟ್ರು, ಎಲ್ಲ ಕೊಟ್ಬಿಟ್ಟಿದ್ರು. ನರ್ಸ್ ಆಚಲ್ಲಿ ಅಲ್ಲಿ ಇರಬೇಕು, ಇಂಜೆಕ್ಷನ್ ಕೊಟ್ಟರೆ ಅಲ್ಲಿ ಇರಬೇಕು, ಅಲ್ಲಿ ಇರಲಿಲ್ಲ, ಮಲ್ಕೊಬಿಟ್ರು. ಮತ್ತು ಡಾಕ್ಟರ್ ಬಂದು ಇದು ನೋಡಿದಾಗ ಇಂಜೆಕ್ಷನ್ ರಿಯಾಕ್ಷನ್ ಆಗಿದೆ, ಇಲ್ಲಿ ಎಮರ್ಜೆನ್ಸಿ ICU ಬೇಕಾಗುತ್ತೆ, ನಮ್ಮ ಹತ್ರ ICU ಇಲ್ಲ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಯಾರು ಪ್ರಶಾಂತ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಮಾನಸ ಹಾಸ್ಪಿಟ್ಲ್ ಅವ್ರು ಹೇಳಿದರು. ಮತ್ತೆ ಇಲ್ಲಿಗೆ ಬಂದಿವಿ. ನಾವು ಬರಬೇಕಾದ್ರೆ ಇಲ್ಲಿ ಮೇಡಮ್ ಅವರು, ಸತ್ಯ ಮೇಡಮ್ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ಒಂದೇ ಇಂಜೆಕ್ಷನ್ಗೆ ಆಸೆ ಆಯಿತು. ನಾನು ಹೇಳೋದು ಏನಂತಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ನಾರ್ಮಲ್ ಆಗಿಬಿಟ್ಟು ಒಂಥರ ಇಮ್ಯಾಜಿನ್ ಇದು. ಈಗ ಇಂಜೆಕ್ಷನ್ ಕೊಟ್ಟರೆ ಬೆಲೂನ್ ಥರ ಊತ ಬಂದುಬಿಡುತ್ತೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟರೆ ಅದು ನಾರ್ಮಲ್ ಆಗಿಬಿಡುತ್ತೆ. ಅಲ್ಲಿ ನನ್ನ ರಿಕ್ವೈರ್ಮೆಂಟ್ ಓವರ್ ಡೋಸ್ ಕೊಟ್ಬಿಟ್ಟು ಮನುಷ್ಯರನ್ನ ಸಾಯಿಸ್ತಾ ಇದ್ದಾರೆ. ಮಾನಸ ಹಾಸ್ಪಿಟಲ್ ಮನುಷ್ಯರನ್ನ ಸಾಯಿಸ್ತಾ ಇದ್ದಾರೆ. ದಯವಿಟ್ಟು ಮಾನಸ ಹಾಸ್ಪಿಟಲ್ನ ಬಂದ್ ಮಾಡಿ ಬಡವರ ಪ್ರಾಣ ಉಳಿಸ್ಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ಬಗ್ಗೆ ಯಾರು ದೂರು ಕೊಟ್ಟಿದ್ದೀರಾ ಸರ್? ಇದ್ರ ಬಗ್ಗೆ ನಾವು ಮೊನ್ನೆ THO ಅವ್ರಿಗೂ ದೂರು ಕೊಟ್ಟಿದ್ವಿ, ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮತ್ತು DHO ಅವ್ರಿಗೂ ದೂರು ಕೊಟ್ಟಿದ್ವಿ, ಯಾವುದೇ ಕ್ರಮ ಜರುಗಿಸಿಲ್ಲ. ಮತ್ತು ತಹಶೀಲ್ದಾರ್ ಅವ್ರಿಗೂ ಕಾಲ್ ಮಾಡಿದ್ವಿ, ನೀವಲ್ಲಿದ್ದೀವಿ ಅಂತಂದ್ರು. ಅವ್ರು ಟಪಾಲಲ್ಲಿ ಕೂಡ ಕೇಳಿದ್ರು, ಟಪಾಲಲ್ಲಿ ಕೊಟ್ಟಿದ್ವಿ, ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮತ್ತು ಪೊಲೀಸ್ ಸ್ಟೇಷನ್ಗೂ ಅದೇ ದಿನ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ ಅವರು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ನಮ್ಮ ಲಿಮಿಟ್ಗೆ ಬರೋದಿಲ್ಲ. ನೀವು ಆರೋಗ್ಯ ಇದು THO ಮತ್ತು DHO ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳ್ಬಿಟ್ಟು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಕಡೆಯಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಬಡವರಿಗೆ ನಾವು ಈಗ ನಮ್ಮೇನೋ ದುಡ್ಡಿಟ್ಟು ನಾವು ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ಇವ್ರು ಚೆನ್ನಾಗಿದ್ದಾರೆ. ಬಡವರ ಪರಿಸ್ಥಿತಿ ಏನಾಗುತ್ತೆ, ಡಾಕ್ಟರ್ ಕಾಲ್ ಮಾಡ್ತಾರೆ, ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಬೇಡಿ, ಮಾನಸ ಹಾಸ್ಪಿಟಲ್ಗೆ ಹೋಗಿ ಅಂತ. ಮಾನಸ ಹಾಸ್ಪಿಟಲ್ ಹೋಗಿ ಅಂತ ಮಾನಸ ಹಾಸ್ಪಿಟಲ್ ಅಲ್ಲಿಗೆ ಹೋದ್ರೆ ಅಲ್ಲಿ ಇವರು ಯಾರು ಕಾಲ್ ಮಾಡಿ ಮಾತಾಡ್ಬಿಟ್ಟು ಡಿಸ್ಕಸ್ ಮಾಡಿದಾಗ ಅವರು ಕೇರ್ ತಗೊಳ್ಳೋದ್ಬಿಟ್ಟು ನಮ್ಗೆಲ್ಲ ಜಗಳ ಮಾಡ್ತಾರೆ. ಬಟ್ ಅಲ್ಲೂ ಯಾರು ಚೆಕ್ ಮಾಡ್ಬೋದು, ನೀವು ನಮ್ಗೆ ಜಗಳ ಮಾಡಿದ್ ಇಷ್ಟೊಂದು ಇದಾಗ್ತಾ ಇದೆ, ಸ್ವಲ್ಪ ಕರೆಕ್ಟಾಗಿ ನೋಡಿ ಅಂತಂದ್ರೆ ಇರ್ರಿ ಅಂತ ಮುಚ್ಚಾಗಕ್ಕೆ ಅಲ್ಲಿ ನಮ್ಮೇಲೆ ಜಗಳ ಮಾಡ್ತಾರೆ, ನಮ್ಮೇಲೆ ಕ್ರಿಯೇಟ್ ಮಾಡಿದ್ರು ಅನ್ನೋ ಜಗಳ ಮಾಡ್ತಾರೆ. ಮಾನಸ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಮಾನಸ ಹಾಸ್ಪಿಟಲ್ ಅದೇ ಟೈಮ್ ನೀವು ಟ್ರೈನಿಂಗ್ ನೋಡ್ಕೊಂಡು 17ನೇ ತಾರೀಕು ಮಾರ್ನಿಂಗ್ ನೋಡ್ಕೋತಾರೆ, ಅಲ್ಲಿ ಜಗಳ ಮಾಡ್ತಾರೆ. ನಮಗೆ ಅಲ್ಲಿ ನೋಡ್ಕೊಂಡು ಹೊಡೆಯಕ್ಕೆ ಬರ್ತಾರೆ. ನೀವು ತಲಾಟದೆಲ್ಲ ಇದೆ, ಆ ಟೈಮಲ್ಲಿ ಪೇಷಂಟ್ ಎದ್ದು ಬಂದು ನೋಡಿಲ್ಲ ಪರವಾಗಿಲ್ಲ ಬಿಟ್ಟು ಬೇರೆ ಹಾಸ್ಪಿಟಲ್ ಬಂದು ಹೊರಗಡೆ ಬಂದು ಅವ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗ್ತೀವಿ, ಆಂಬುಲೆನ್ಸ್ ರೆಡಿ ಮಾಡ್ಕೊಂಡಿದ್ರೆ ಅವ್ರು ಮಾಡಲ್ಲ. ಲಾಸ್ಟ್ಗೆ ನಾವು ನಡ್ಕೊಂಡು ಹೋಗ್ತೀವಿ, ಆ ಸಿಚುವೇಶನ್ ನಡ್ಕೊಂಡು ಹೋಗ್ಬಿಟ್ಟು ಜೀವನ ಹಾಸ್ಪಿಟಲ್ ಪಕ್ಕದಲ್ಲಿ ಇರುತ್ತೆ, ಜೀವನ ಹಾಸ್ಪಿಟಲ್ ಇರುತ್ತೆ, ಜೀವನ ಹಾಸ್ಪಿಟಲ್ ಜಾಯ್ನ್ ಆಗ್ತೀವಿ. ಜೀವನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅನೋನ್ ಆಂಟಿಬಯೋಟಿಕ್ ಕೊಟ್ಟಿರೋದ್ರಿಂದ ಲೋಕಲ್ ಹಾಸ್ಪಿಟಲ್ ಅನೋನ್ ಆಂಟಿಬಯೋಟಿಕ್ ಕೊಟ್ಟಿರೋದ್ರಿಂದ ಈ ಥರ ರಿಯಾಕ್ಷನ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ 7 ದಿವಸ ಟೈಮ್ ಆಗಿದೆ. ಈಗ ಇವ್ರ ಹತ್ರ ಹೇಳಿಕೆ ತೊಗೊಳೋಕ್ಕೋಸ್ಕರ ನಾನು ಬಂದಿದ್ದೆ. ಹೇಳಿಕೆ ತೊಗೊಂಡ್ಮೇಲೆ ನಾನು ರಿಪೋರ್ಟು DHOಗೆ ಸಬ್ಮಿಟ್ ಮಾಡ್ತೀನಿ. ಆ್ಯಕ್ಷನ್ ಸರ್, ನಿಮ್ಮ ಹೆಸರು ಇದ್ದೆ? ನಾನು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಡಾಕ್ಟರ್ ಕೃಷ್ಣಪ್ಪ ಸರ್, ತಾಲೂಕು ನೋಡಲ್ ಆಫೀಸರ್. ನಾವು ಅವ್ರದ್ದು 365 ನೋಡಿದ್ವಿ. ನೆಕ್ಸ್ಟು ಅವ್ರದ್ದು ಯಾವ ಡಾಕ್ಟರ್ ಅದಕ್ಕೆ ನಿಮ್ಮ ಹತ್ರ ತೊಗೊಂಡ್ರೆ ನಿಮ್ಮ ಕಡೆಯಿಂದ ಮಾಹಿತಿ ಬೇಕು. ಕೊಟ್ಟಿರೋ ಮಾಹಿತಿಯಲ್ಲಿ ಡಾಕ್ಟರ್ ಅದಕ್ಕೆ ನಿಮ್ಮ ಹತ್ರ ಕೇಳಿದ್ರೆ ಅವ್ರಿಗೆ ಬೇರೆಯವ್ರ ಹೆಸರು ಕೊಟ್ಟಿರ್ತಾರೆ. ಏನೋ ಇಲ್ಲ, ಡಾಕ್ಟರ್ ಪ್ರಶಾಂತ್ ಅಂತ ಇದರಲ್ಲಿ ಮಾಡಿ ಇನ್ನೊಂದು